ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವಾಗ ರೆಡಿ ಆಗಿದ್ದೀನಿ ಶಾಪಿಂಗ್ ಹೋಗೋದಕ್ಕೆ, ವರಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತೊಗೊಂಬರೋದಕ್ಕೆ. ಅಲ್ಲಿ ವಿಡಿಯೋ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಯಜಮಾನ್ರಲ್ಲೆಲ್ಲ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ, ಅವರು ಇಷ್ಟ ಆಗಲ್ಲ ಪಬ್ಲಿಕ್ಕಾಗೆಲ್ಲ ವಿಡಿಯೋ ಮಾಡೋದು. ಆದರೆ ತೊಗೊತೀನಿ ವಿಡಿಯೋ, ಇಲ್ಲಾಂದರೆ ಇಲ್ಲ. ಮನೆಗೆ ಬಂದಮೇಲೆ ಯಾವ ಸ್ಯಾರಿ ತೊಗೊಂಬಂದೆ, ಯಾವ ಕಲರ್ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇವಾಗ ರೆಡಿ ಆಗಿದ್ದೀನಿ. ನಾನು ನಮ್ಮ ಹಸ್ಬೆಂಡ್ ಹೋಗಿ ಇಲ್ಲೇ ಗಂಗೇನಹಳ್ಳಿ ಅಂತ, ಆಟಿನಗರ ಹತ್ರ ಗಂಗೇನಹಳ್ಳಿ ಹತ್ರ ಹೋಗಿ ತೊಗೊಂಬರ್ತಾಯಿದ್ದೀರಿ. ಚಿಕ್ಕಪೇಟೆಗೆ ಹೋಗಬೇಕು ಅನ್ಕೊತಾ ಇದ್ರಿ, ಆದರೆ ಹೋಗೋಕ್ಕಾಗ್ತಾಯಿಲ್ಲ. ಇಲ್ಲೇ ಹೋಗಿ ತೊಗೊಂಬರೋಣ ಅನ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ವಾರ ಬಿಟ್ಟು ಆಮೇಲೆ ಚಿಕ್ಕಪೇಟೆಗೆ ಹೋಗೋಣ. ಮಕ್ಕಳಿಗೆ ಮತ್ತು ಕೆಲವೊಂದು ಸ್ಯಾರೀಸ್ ಬೇಕು. ಅಮ್ಮಗೆ ಮುಂದೆ ಬರೋ ಹಬ್ಬಗಳಿಗೆ ಎಲ್ಲ ತೊಗೊಂಬರಬೇಕು. ಒಂದೇ ಸಲ ಹೋಗಿ ಯಾವಾಗ ತರೋಣ ಚಿಕ್ಕಪೇಟೆಯಲ್ಲಿ, ಇವಾಗ ಹಬ್ಬಕ್ಕೆ ಮಾತ್ರ ತಾನೇ ಅಂತೇಳ್ಬಿಟ್ಟು ಇಲ್ಲೇ ಗಂಗೇನಹಳ್ಳಿಯಲ್ಲಿ ಹೋಗಿ ತೊಗೊಂಬರೋದಕ್ಕೆ ಹೋಗ್ತಾಯಿದ್ದೀರಿ. ನಾನು ನಮ್ಮ ಹಸ್ಬೆಂಡ್ ಇಬ್ಬರೇ. ಅವರಿಗೆ ಅಲ್ಲಿ ಪಬ್ಲಿಕ್ಲಾಗೆಲ್ಲ ವೀಡಿಯೋ ಮಾಡೋದು ಇಷ್ಟ ಆಗಲ್ಲ, ಅದಕ್ಕೋಸ್ಕರ. ಆದರೆ ಮಾಡ್ತೀನಿ, ಆಗಿಲ್ಲ ಅಂದರೆ ಇಲ್ಲ ಫ್ರೆಂಡ್ಸ್. ಮನೆಗೆ ಬಂದಮೇಲೆ ಯಾವ ಸ್ಯಾರಿ ತಗೊಂಡಿದ್ದೀನೋ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇವಾಗ ಹೋಗ್ಬಿಟ್ಟು ಬರ್ತೀರಿ, ಬಂದಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಇಷ್ಟೇ ನಾನು ವಿಡಿಯೋ ಮಾಡೋಕ್ಕಾಗಿತ್ತು ಸೀರೆ ಅಂಗಡಿಯಲ್ಲಿ. ಈ ಸೀರೆ ಚೆನ್ನಾಗಿತ್ತು, ಮತ್ತು ಅಲ್ಲಿ ಮುಂದೆ ಆರೆಂಜ್ ಕಲರ್ ಇದೆಯಲ್ಲ ಅದು, ಮತ್ತು ಈ ಸ್ಯಾರಿ 3-4 ಸ್ಯಾರಿ ನೋಡಿದೆ. ಅದರಲ್ಲಿ ನನಗೆ 2 ಸ್ಯಾರಿ ಇಷ್ಟ ಆಯಿತು, ತೊಗೊಂಬಂದೆ ಮನೆಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಹೋಗಿ ಬಂದಿದ್ದಾಯಿತು, ಅಲ್ಲೆಲ್ಲ ವಿಡಿಯೋ ಮಾಡಿದ. ಒಂದು ಸಣ್ಣದ ಕ್ಲಿಪ್ ತಗೊಂಡೆ ಅಷ್ಟೇ. ಯಾವ ಸ್ಯಾರಿ ತೊಗೊಂಡಿದ್ದೀನಿ ಏನು ಅಂತ ನಿಮ್ಮ ಜೊತೆ ತೋರಿಸ್ತೀನಿ. 2 ಸ್ಯಾರಿ ತೊಗೊಂಬಂದೆ, ಒಂದು ಸಿಂಪಲ್ದೊಂದು. ಫಸ್ಟ್ ಸ್ಯಾರಿ ಬಂದು ಇದು ಈ ಥರ ಇದೆ ಕಲರು. ಅಲ್ಲಿ ಅಷ್ಟೊಂದು ಕಲೆಕ್ಷನ್ ಇರಿಲ್ಲ. ನಮ್ಮ ಯಜಮಾನ್ರು ಇನ್ನೊಂದು ಏನಂದರೆ, ಎಲ್ಲೋಗಿದ್ದೀರೋ ಅಲ್ಲೇ ತೊಗೊಬೇಕು, ಇನ್ನೊಂದು ಅಂಗಡಿ ಮತ್ತೊಂದು ಅಂಗಡಿ ತಿರ್ಗಾಕೆ ಬಿಡೋಲ್ಲ. ಯಾವ ಅಂಗಡಿಗೆ ಹೋಗಿದ್ರೋ ಅಲ್ಲೇ ತೊಗೋ, ಯಾವುದೋ ನೋಡಿ ಚೆನ್ನಾಗಿರೋದು ಎಲ್ಲ ಅಂಗಡಿಗೆ ಹೆಂಗೆ ತಿರ್ಗೋದು ಅಂತಾರೆ. ಇದು ಅವ್ರಿಗಿಷ್ಟ ಆಯಿತು ಈ ಸ್ಯಾರಿ. ನನ್ನ ಹತ್ರ ಈ ಕಲರು ಇಲ್ಲ, ಅದಕ್ಕೋಸ್ಕರ ಈ ಸ್ಯಾರಿ ತೊಗೊಂಡೆ. ಮತ್ತು ಇದು ಸೆರಗು ಬಂದು ಈ ಥರ ಇದೆ. ಇದು ಕಾಂಬಿನೇಷನ್ ಚೆನ್ನಾಗಿತ್ತು ಕಲರು, ಅದಕ್ಕೋಸ್ಕರ ನಾನು ಇದು ತಗೊಂಡೆ. ಇದು ಯಾವ ಕಲರು ಅಂದರೆ ಒಂಥರ ಕಾಫಿ ಕಲರ್ ಥರ ಇದೆ, ಬ್ರೌನ್ ಕಲರು. ಯಾವ ಕಲರು ನನಗೆ ಗೊತ್ತಾಗ್ತಾ ಇಲ್ಲ ಹೇಳೋದಕ್ಕೆ, ಅಂದರೆ ಚೆನ್ನಾಗೈತೆ. ಆದರೆ ನನಗೆ ಇಷ್ಟ ಆಯಿತು. ಬ್ಲೌಸ್ ಬಂದು ರನ್ನಿಂಗ್ ಈ ಥರ ಇದೆ. ಇದು ಬ್ಲೌಸು, ಇದು ಸೆರಗು, ಮತ್ತು ಇದು ಸ್ಯಾರಿ. ಇದು ಓಪನ್ ಆಗಿಬಿಟ್ರೆ ಫೋಲ್ಡ್ ಮಾಡೋದಕ್ಕೆ ಕಷ್ಟ. ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್. ಈ ಥರ ಇದೆ, ನನಗಿಷ್ಟ ಆಯಿತು. ಈ ಥರ ಕಲರ್ ಇರಲಿಲ್ಲ, ಅದಕ್ಕೋಸ್ಕರ ನಮ್ಮ ಯಜಮಾನ್ರು ಇದನ್ನೇ ತಗೋ, ನಿನ್ನ ಹತ್ರ ಈ ಕಲರ್ ಇಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು, ಅದಕ್ಕೋಸ್ಕರ ಇದು ತಗೊಂಡೆ. ಇನ್ನೊಂದು ಬಂದು ಇದು ಓಪನ್ ಆದರೆ ಮರ್ಚಕ್ಕಾಗಲ್ಲ. ಇನ್ನೊಂದು ಸ್ಯಾರಿ ಬಂದು ಇದು ನಂಗೆ ತುಂಬ ಇಷ್ಟ ಆಯಿತು. ಈ ಕಲರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಶೈನಿಂಗ್ ಇತ್ತು. ಇದೊಂದು ಸ್ಯಾರಿ. ಇದು ಯಾವ ಥರ ಇದೆ ಅಂದರೆ, ಇದು ಬ್ಲೂ ಕಲರ್ ಸ್ಯಾರಿನೇ, ಅಂದರೆ ಎಲ್ಲ ಡಬಲ್ ಶೇಡಲ್ಲಿದೆ. ಒಂಥರ ಗ್ರೀನ್ ಮತ್ತು ಬ್ಲೂ ಮಿಕ್ಸ್ ಆಗಿರೋದು. ಬ್ಲೌಸ್ ಬಂದು ಪರ್ಪಲಲ್ಲಿದೆ, ಈ ಥರ ಪರ್ಪಲಲ್ಲಿದೆ. 3 ಕಲರ್ ಈ ಸ್ಯಾರಿಯಲ್ಲಿ. ನನಗೆ ತುಂಬ ಇಷ್ಟ ಆಯಿತು. ಯಪ್ಪ, ಮರ್ಚಕ್ಕೆ ಆಗ್ತಾಯಿಲ್ಲ, ಬಿಚ್ಚೋದ್ರೆ. ಇದೊಂದು ಸ್ಯಾರಿ. ಇದು ಮತ್ತು ಇದು, ಇವೆರಡರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನನಗೆ 2 ಇಷ್ಟ ಆಯಿತು, 2 ಸೇಮ್ ಅನಿಸುತ್ತೆ. ಇದರಲ್ಲಿ ಈ ಥರ ಫ್ಲವರ್ ಬುಟ್ಟಾಸ್ ಇದೆ. ಇದರಲ್ಲಿ ಮಾವಿನಕಾಯಿ ಥರ ಇದ್ದಂಗೆ ಕಾಣಿಸ್ತಾ ಇದೆ. ಯಾವ್ದು ಇಷ್ಟ ಆಯಿತು ನಿಮಗೆ ಇವೆರಡರಲ್ಲಿ ಹೇಳಿ.
ಅಯ್ಯೋ ಮೊಚ್ಚಕ್ಕೆ ಬರಲ್ಲ ಇದು ಅದನ್ನು ಮೊಚ್ಚ ಅಷ್ಟೊತ್ತಿಗೆ. ಮತ್ತು ಇನ್ನೂ ಒಂದು ಸ್ಯಾರಿ ಬಂದು ಇದು ಇದು ಸಾಫ್ಟ್ ಸಿಲ್ಕ್ ಅಂತ ಹೇಳ್ತಾರೆ. ಸಾಫ್ಟಾಗಿ ಏನಿಲ್ಲ, ಸ್ಮೂತಾಗಿದೆ. ಇದು ಹೊಲಿಸ್ಕೊಂಡು ಹಬ್ಬಕ್ಕೆ ಹಾಕ್ಕೊಳ್ಳೋಣ ಅನ್ಕೊತಾ ಇದ್ದೀನಿ. ಹೊಲಿಸ್ಕೊತೀನೋ ಇಲ್ಲ ಗೊತ್ತಿಲ್ಲ, ನೋಡೋಣ. ಇದು ಸರದು, ಇದು ಬಂದು ಬ್ಲೌಸು. ಯಪ್ಪ ಈ ಸೀರೆ ಬಿಚ್ಚಿದ್ರೆ ಮುಚ್ಚೋದು ಅಷ್ಟೆ. ಇದು ಬಂದಿದೆ ಪರ್ಪಲ್ ಅಲ್ಲ, ನೆರಳಿ ಕಲರು ಮತ್ತು ಬ್ಲೂ. ಇದೊಂದು ಸ್ಯಾರಿ, 3 ಸ್ಯಾರಿ ತೊಗೊಂಡೆ. ಇದ್ರದ್ದು ರೇಟ್ ಬಂದು ಇದು 1200 ಏನೋ, ಇದು 1200 ಏನೋ ಇದು ಕೊಟ್ಟು. ಇವೆರಡು ಸ್ಯಾರಿ ಬಂದು ಅವಾಗಲೇ ನೋಡಿ ಹಿಂಗೆ ಮಾಡಿದ್ದೀನಿ, ಇದರಲ್ಲೇ ಹಾಕಿದ್ದಾರೆ ರೇಟು. ಇಲ್ಲಪ್ಪ ಇಲ್ಲ ಕಾಣಿಸ್ತಾ, ಇಲ್ಲಿ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದ್ದೋ ಇಲ್ವೋ ಗೊತ್ತಿಲ್ಲ. 1790 ಹಾಕಿದ್ದಾರೆ. ಸೇಮ್ ಎರಡೂ ಒಂದೇ ರೇಟೇ. 1700 ಕೊಟ್ರಿ ನಾವು ಒಂದು ಸ್ಯಾರಿಗೆ, ಈ ಸ್ಯಾರಿಗೆ ಮತ್ತು ಆ ಸ್ಯಾರಿಗೆ. ಅದು 1200 ಕೊಟ್ರಿ. 3 ಸ್ಯಾರಿ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತು, ಯಾವ ಕಲರ್ ಚೆನ್ನಾಗಿದೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಶಾಪಿಂಗು, ಹಬ್ಬದ್ದು ಸ್ಯಾರಿ ಶಾಪಿಂಗ್ ಮುಗೀತು. ನೀವೆಲ್ಲ ಯಾವ್ಯಾವ ಕಲರ್ ಸ್ಯಾರಿ ತೊಗೊಂಡಿದ್ದೀರಾ, ಎಷ್ಟು ಪ್ರೈಸ್ ತೊಗೊಂಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇಷ್ಟೇ ಫ್ರೆಂಡ್ಸ್, ಶಾಪಿಂಗ್ ಮಾಡಿದ್ದು 3 ಸ್ಯಾರಿ ಮಾಡಿದ್ರಿ. ಇದು ದೇವರಿಗೆ ಇದು ನುಡ್ಸೋಣ ಅನ್ಕೊತಾ ಇದ್ದೀನಿ. ಇದು ವರಲಕ್ಷ್ಮಿ ಹಬ್ಬಕ್ಕೆ ಬೊಂಬೆಗೆ ಈ ಸ್ಯಾರಿ ಉಡಿಸಿ, ಮತ್ತು ಈ ಸ್ಯಾರಿನ ಹಬ್ಬಕ್ಕೆ ಹೊಲಿಸ್ಕೊಳ್ಳೋಣ ಅಂದ್ಕೊತಾ ಇದ್ದೀನಿ. ನೋಡೋಣ, ಆದರೆ ಹೊಲಿಸ್ಕೊತೀನಿ, ಇಲ್ಲಾಂದರೆ ಗೊತ್ತಿಲ್ಲ. ಮತ್ತು ಈ ಸ್ಯಾರಿ ಹಾಗೆ ತೊಗೊಂಡಿರೋದು. ಇದು ಯಾವಾಗ ಹೊಲಿಸ್ತೀನೋ ಗೊತ್ತಿಲ್ಲ. ಇಷ್ಟ ಆಯಿತು ನನಗೆ. ಅದನ್ನು ನೋಡಿದ್ದಲ್ಲ, ಇದು ಇತ್ತು ಜೊತೆಗೆ ಇದು ಇತ್ತು. ನನಗೆ ಇದೇನೋ ತುಂಬ ಇಷ್ಟ ಆಯಿತು, ಅದಕ್ಕೆ ಈ ಸ್ಯಾರಿ ನನಗೆ ಅಂತ ತೊಗೊಂಡಿದ್ದೀನಿ. ನೋಡೋಣ, ಎಲ್ಲ ಬಿಚ್ಚೋಗಿದೆ, ಇವಾಗ ಇದನ್ನು ಮರೆಸ್ಬೇಕು. ಫೈನಲಿ ಸೀರೆನ ಫೋಲ್ಡ್ ಮಾಡಿಬಿಟ್ಟೆ. ಅವಾಗೆಲ್ಲ ಕೆತ್ತಾಕಿದ್ನಲ್ಲ, ಇವಾಗ ಚೆನ್ನಾಗಿ ಪರ್ಫೆಕ್ಟಾಗಿ ಫೋಲ್ಡ್ ಮಾಡಿ, ಅದು ಹೆಂಗೈತೋ ಹಂಗೆ ಫೋಲ್ಡ್ ಮಾಡಿದ್ರೇ ಚೆನ್ನಾಗಿರೋದು, ಇಲ್ಲ ಅಂದರೆ ನೋಡೋಕೆ ಚೆನ್ನಾಗಿರಲ್ಲ. 3 ಸ್ಯಾರಿನೂ ಚೆನ್ನಾಗಿ ಫೋಲ್ಡ್ ಮಾಡಿದ್ದೀನಿ. ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತು ಈ 3ರಲ್ಲಿ? ನಾನು ಕೊಟ್ಟಿರೋ ಅಮೌಂಟು ಈ ಸ್ಯಾರಿಗೆ ಪರವಾಗಿಲ್ವಾ, ಜಾಸ್ತಿ ಕೊಟ್ಟನಾ ಕಮ್ಮಿನಾ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ. ನನಗೆ 3 ಇಷ್ಟ ಆಯಿತು. ತುಂಬ ಇಷ್ಟ ಆಗಿದ್ದಂದರೆ ಇದು ಈ ಸ್ಯಾರಿ. ಸೆಕೆಂಡ್ ಇದು ನಮ್ಮ ಯಜಮಾನ್ರ ಸೆಲೆಕ್ಷನ್, ಅವ್ರ ಸೆಲೆಕ್ಷನ್ ಸ್ಯಾರಿ ಇದು ನನ್ನ ಸೆಲೆಕ್ಷನ್. ಅದು ಹಾಗೆ ಸುಮ್ಮನೆ ಯಾವ್ದು ಇಷ್ಟ ಆಯಿತು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನೋಡೋಣ. ನಾನು ಸ್ಯಾರಿ ಏನೋ ತಗೊಂಬಿಡ್ತೀನಿ, ಹೊಲಿಸೋದು ತುಂಬಾ ಲೇಟು. ನನಗಿಂತ 1 ವರ್ಷ ಆದ್ರೇನು ಹೊಲಿಸಲ್ಲ. ಅಂದರೆ ನಾನು ಸ್ಯಾರಿ ಎಲ್ಲೂ ಹೋಗಲ್ವಲ್ಲ, ಮತ್ತು ಸ್ಯಾರಿ ಅಷ್ಟೊಂದು ಉಡೋಕ್ಕೂ ಚಾನ್ಸ್ ಸಿಕ್ಕಲ್ಲ. ಅದಕ್ಕೋಸ್ಕರ ನಿಧಾನನೇ ನೋಡೋಣ. ಈ ಸತಿ ಎಲ್ಲ ಹೊಲ್ಸೋಣ ಅನ್ಕೊತಾ ಇದ್ದೀನಿ. ಸರಿ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟೇ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಏನು ಮಾಡಬೇಕಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡ್ಕೊಳ್ಳಿ. ಯಾರೆಲ್ಲ ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಪ್ಲೀಸ್. ಎಲ್ಲರಿಗೂ ಯಾವ ಥರ ಸಪೋರ್ಟ್ ಮಾಡ್ತೀರಾ ನನಗೂ ಹಾಗೆ ಸಪೋರ್ಟ್ ಮಾಡಿ. ನಿಮಗೆ ನಮ್ಮ ವಿಡಿಯೋ ಬಗ್ಗೆ ಏನಾದರೂ ಅನಿಸಿಕೆ, ಅಭಿಪ್ರಾಯ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಏನೂ ಇಲ್ಲ ಅಂದ್ರೂ ರೆಡ್ ಹಾರ್ಟ್ ಕೊಡಿ, ತುಂಬ ಖುಷಿ ಆಗುತ್ತೆ.
ಮತ್ತು ಯೂಟ್ಯೂಬ್ ಅವರು ವ್ಯೂಸ್ ಕೊಡ್ತಾಯಿಲ್ಲ, ಪ್ಲೀಸ್ ನನ್ನ ವೀಡಿಯೋಸ್ಗೆ ವ್ಯೂಸ್ ಕೊಡಿ. ಎಲ್ಲರೂ ವೀಡಿಯೋ ನೋಡೋ ಹಾಗೆ ಮಾಡಿ ಪ್ಲೀಸ್. ನಿಮ್ಮ ಹತ್ರನೂ ಕೇಳ್ಕೊತಾ ಇದ್ದೀನಿ, ನನಗೆ ಸಪೋರ್ಟ್ ಮಾಡಿ ಅಂತ. ಓಕೆ ಫ್ರೆಂಡ್ಸ್, ಇನ್ನು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್, ನಮಸ್ಕಾರ.